ನಮಸ್ಕಾರ. ಯಾವುದೇ ದೊಡ್ಡ ಇನ್ವೆಸ್ಟರ್ಸ್ ಇಲ್ದೆ ಬರೀ ನಮ್ಮ ಜನರ ಸಪೋರ್ಟ್ನಿಂದ ಒಂದು ಲೋಕಲ್ ಬಿಸ್ನೆಸ್ ಕಟ್ಟಿ ಬೆಳೆಸೋದು ಅಂದ್ರೆ ಹೇಗಿರುತ್ತೆ ಅಂತ ನಾವೆಲ್ಲರೂ ಯೋಚಿಸ್ತಿರ್ತೀವಿ ಅಲ್ವಾ? ಖಂಡಿತ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಆಸ್ಕ್ ಲೋಕಲ್ ಡೆಲಿವರಿ ಅನ್ನೋ ಒಂದು ಅದ್ಭುತ ಸಂಸ್ಥೆಯ ಜರ್ನಿ ಬಗ್ಗೆ ಮಾತಾಡ್ತಿದ್ದೀವಿ. ಕೇವಲ 3 ವರ್ಷಗಳಲ್ಲಿ 0ಯಿಂದ ಶುರುವಾಗಿ ಯಶಸ್ಸಿನತ್ತ ಸಾಗಿದ ಇವರ ಬೂಟ್ಸ್ಟ್ರ್ಯಾಪ್ ಪ್ರಯಾಣ ನಿಜಕ್ಕೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಆಸ್ಕ್ ಲೋಕಲ್ ಡೆಲಿವರಿಯ ಫೌಂಡರ್ಸ್ ತಮ್ಮ ಈ ಜರ್ನಿ ಶುರು ಮಾಡುವಾಗ ನಂಬಿದ ಒಂದು ಪ್ರಮುಖ ತತ್ವ ಅಂದ್ರೆ ಸಾಧನೆ ಅನ್ನೋದು ಒಂದೇ ದಿನಕ್ಕೆ ಆಗಲ್ಲ ಅನ್ನೋದು. ಹೌದು, ಆ ಮಾತು ಅಕ್ಷರಶಃ ಸತ್ಯ. ಯಾವುದೇ ದೊಡ್ಡ ಕನಸನ್ನ ನನ್ಸ್ ಮಾಡ್ಬೇಕು ಅಂದ್ರೆ ರಾತ್ರೋರಾತ್ರಿ ಮ್ಯಾಜಿಕ್ ಆಗಲ್ಲ. ಅದಕ್ಕೆ ತುಂಬಾನೇ ತಾಳ್ಮೆ, ಡೆಡಿಕೇಶನ್ ಹಾಗೂ ನಿರಂತರ ಶ್ರಮ ಬೇಕೇ ಬೇಕು ಅನ್ನೋ ರಿಯಾಲಿಟಿನ ಅವರು ಮೊದಲೇ ಅರ್ಥ ಮಾಡ್ಕೊಂಡಿದ್ರು. ಅವರ ಆರಂಭದ ದಿನಗಳನ್ನೊಮ್ಮೆ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗತ್ತೆ. ಬಿಸ್ನೆಸ್ ಶುರುವಾಗಿದ್ದು ಕೇವಲ ಒಂದೇ ಒಂದು ಹೊಸ ಸಿಮ್ ಕಾರ್ಡಿಂದ. ಕಾಲ್ ರಿಸೀವ್ ಮಾಡಿ ಪೆನ್ ತಗೊಂಡು ಮ್ಯಾನ್ಯುಯಲ್ ಆಗಿ ಆರ್ಡರ್ಸ್ ಬರ್ಕೊಳ್ತಿದ್ರು. ಜಸ್ಟ್ ಇಮ್ಯಾಜಿನ್. ಆದ್ರೆ ಈಗಿನ ಸ್ಥಿತಿ ನೋಡಿ, ಕಂಪ್ಲೀಟ್ ಚೇಂಜ್ ಆಗಿದೆ. ಈಗ ಅವ್ರದೇ ಆದ ಒಂದು ಡೆಡಿಕೇಟೆಡ್ ಆಂಡ್ರಾಯ್ಡ್ ಆ್ಯಪ್ ಇದೆ. ಅಷ್ಟೇ ಅಲ್ಲ, ಪ್ರತಿದಿನ ಬರೋಬ್ಬರಿ 250ಕ್ಕೂ ಹೆಚ್ಚು ಆರ್ಡರ್ಸ್ಗಳನ್ನ ತುಂಬಾನೇ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಎಂಥ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಅಲ್ವಾ ಇದು? ಹಾಗಾದ್ರೆ ಅವರ ಈ ಜರ್ನಿಯ ಮೊದಲ ಹಂತ ಹೇಗಿತ್ತು? ಆ ಸಿಂಗಲ್ ಸಿಮ್ ಕಾರ್ಡ್ ಕಾಲದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಇವತ್ ನಾವು ಆಪ್ ಓಪನ್ ಮಾಡಿ ಒಂದೇ ಕ್ಲಿಕ್ನಲ್ಲಿ ಡೆಲಿವರಿ ತರಿಸ್ಕೊಳ್ತೀವಿ. ಆದ್ರೆ ಆಸ್ಕ್ ಲೋಕಲ್ ಡೆಲಿವರಿಯ ಆರಂಭದ ದಿನಗಳಲ್ಲಿ ಯಾವುದೇ ತಂತ್ರಜ್ಞಾನದ ಸಪೋರ್ಟ್ ಇರಲಿಲ್ಲ. ಕರೆಕ್ಟ್. ಫೋನ್ ಯಾವಾಗ ರಿಂಗ್ ಆಗುತ್ತೋ ಅಂತ ಕಾಯ್ತಾ ಕೂರೋದು, ಆಮೇಲೆ ಪ್ರತಿಯೊಂದು ಆರ್ಡರ್ನು ಕೈಯಾರೆ ಬರೆದುಕೊಳ್ಳೋದು, ಅದು ಎಷ್ಟೊಂದು ಸ್ಲೋ ಪ್ರೋಸೆಸ್ ಆಗಿತ್ತು ಅಂದ್ರೆ ದಿನಕ್ಕೆ ಬರ್ತಾ ಇದ್ದಿದ್ದು ಕೇವಲ 1 ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 10 ಆರ್ಡರ್ಸ್ ಅಷ್ಟೇ. ಆ ಟೈಮ್ನಲ್ಲಿ ಅವ್ರಿಗೆ ಎಷ್ಟು ಪೇಷನ್ಸ್ ಬೇಕಾಗಿತ್ತು ಅಂತ ನಾವು ಅರ್ಥ ಮಾಡ್ಕೋಬಹುದು. ಬರೀ ಫೋನ್ ಕಾಲ್ಸ್ ಮುಖಾಂತರ ಇಡೀ ಊರಿಗೆ ರೀಚ್ ಆಗೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಫೌಂಡರ್ಸ್ಗೂ ಈ ವಿಷಯ ಬೇಗನೆ ಅರ್ಥ ಆಯ್ತು. ಒಂದು ಬಿಸ್ನೆಸ್ ಕಟ್ಟಿ ಒಂದೇ ರಾತ್ರಿಯಲ್ಲಿ ಎಲ್ಲಾ ಜನರಿಗೆ ತಲುಪುದು ಕಷ್ಟ ಅಂತ ಅವರಿಗೆ ರಿಯಲೈಸ್ ಆಯ್ತು. ಹೌದು, ಈ ಮ್ಯಾನ್ಯುಯಲ್ ಕಾಲ್ ಮಾಡೆಲ್ ಇಟ್ಕೊಂಡು ಮುಂದಕ್ಕೆ ಬೆಳೆಯೋಕ್ಕಾಗಲ್ಲ, ಅದೊಂದು ದೊಡ್ಡ ಅಡಚಣೆ ಅಂತ ಗೊತ್ತಾದ ತಕ್ಷಣನೇ ಅವರು ಟೆಕ್ನಾಲಜಿ ಕಡೆ ಮುಖ ಮಾಡಿದ್ರು. ಬನ್ನಿ, ಅವರ ಜರ್ನಿಯ ಅತ್ಯಂತ ಪ್ರಮುಖ ತಿರುವು ಅಂದ್ರೆ ಆ ಡೆಲಿವರಿ ಆಪ್ ಹೇಗೆ ನಿರ್ಮಾಣ ಆಯ್ತು ಅಂತ ನೋಡೋಣ. ಟೆಕ್ನಾಲಜಿ ಬೇಕು ಅಂತ ಡಿಸೈಡ್ ಆದಾಗ ಆ ಜವಾಬ್ದಾರಿನ ಅವರ ಟೀಮ್ನಲ್ಲಿದ್ದ ಇಂಜಿನಿಯರ್ ಪಾರ್ಟ್ನರ್ ಒಬ್ರು ವಹಿಸ್ಕೊಂಡ್ರು. ವಿಶೇಷ ಏನಪ್ಪಾ ಅಂದ್ರೆ ಇದು ಅವರ ಲೈಫ್ನ ಮೊದಲ ಬಿಸ್ನೆಸ್ ಪ್ರಾಜೆಕ್ಟ್. ಯಾವುದೇ ಹೊರಗಿನವರ ಸಹಾಯ ಇಲ್ಲದೆ ಸಿಂಗಲ್ ಹ್ಯಾಂಡೆಡ್ ಆಗಿ ಹಗಲು ರಾತ್ರಿ ಕೂತು ಕೋಡಿಂಗ್ ಮಾಡಿದ್ರು. ಹಬ್ಬ, ಅವರ ಆ ಹಾರ್ಡ್ ವರ್ಕ್ ನಿಜಕ್ಕೂ ಗ್ರೇಟ್. ಒಬ್ಬನೇ ವ್ಯಕ್ತಿ ಸತತ 6 ತಿಂಗಳ ಕಾಲ ಕಷ್ಟಪಟ್ಟು ಅಂತಿಮವಾಗಿ ಒಂದು ಆಂಡ್ರಾಯ್ಡ್ ಆ್ಯಪ್ ಅನ್ನು ರೆಡಿ ಮಾಡಿದ್ರು ಅಂದ್ರೆ ಅವರ ಡೆಡಿಕೇಶನ್ ಎಂಥದ್ದು ಅಂತ ನಾವಿಲ್ಲಿ ನೋಡ್ಬೋದು. ಈ ಆ್ಯಪ್ ಲಾಂಚ್ ಆದ್ಮೇಲೇನೆ ಆಸ್ಕ್ ಲೋಕಲ್ ಡೆಲಿವರಿಯ ಸ್ಪೀಡ್ ಕಂಪ್ಲೀಟಾಗಿ ಬದಲಾಗಿದ್ದು. ಆಪ್ ರೆಡಿ ಆಯ್ತು, ಆಮೇಲೇನಾಯ್ತು? ಅವರ ಪ್ರಾದೇಶಿಕ ವಿಸ್ತರಣೆ ಹೇಗಿತ್ತು ಅನ್ನೋದನ್ನ ಈಗ ನೋಡೋಣ. ಆಪ್ ಲಾಂಚ್ ಆದ್ನ ತಕ್ಷಣ ಅವರ ಆಪರೇಷನ್ಸ್ ಎಕ್ಸ್ಪ್ಯಾಂಡ್ ಆಗೋಗೆ ಶುರುವಾಯ್ತು. ಮೊಟ್ಟ ಮೊದಲಿಗೆ ಅವರು ತಮ್ಮ ಸೇವೆಯನ್ನ ರಬಕವಿ ಬನಹಟ್ಟಿಯಲ್ಲಿ ಲಾಂಚ್ ಮಾಡಿದ್ರು. ಅಲ್ಲಿಂದ ಸಿಕ್ಕ ಅನುಭವನ ಇಟ್ಕೊಂಡು ಅವರು ಜಮಖಂಡಿಗೆ ಎಂಟ್ರಿ ಕೊಟ್ರು. ಜಮಖಂಡಿ ಅವರಿಗೆ ಲಿಟರಲಿ ಒಂದು ಬಹುದೊಡ್ಡ ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಅವರು ದಿನಕ್ಕೆ 250ಕ್ಕೂ ಹೆಚ್ಚು ಆರ್ಡರ್ಸ್ ಪಡೆಯೋ ಮೂಲಕ ಒಂದು ದೊಡ್ಡ ಮೈಲುಗಲನ್ನ ರೀಚ್ ಆದ್ರು. ಎಕ್ಸಾಕ್ಟ್ಲಿ. ಮತ್ತೆ ಆ ಸಕ್ಸಸ್ ಸಿಕ್ಕಿ ಕರೆಕ್ಟಾಗಿ 1 ವರ್ಷದ ನಂತರ ಮುಧೋಳು ಮತ್ತು ಮಹಾಲಿಂಗಪುರದಲ್ಲೂ ತಮ್ಮ ಸರ್ವಿಸನ್ನ ಶುರು ಮಾಡಿ ಅಲ್ಲೂ ಕೂಡ ಯಶಸ್ವಿಯಾದ್ರು. ಈ ಮಟ್ಟದ ಯಶಸ್ಸಿಗೆ ಮುಖ್ಯ ಕಾರಣ ಯಾರು? ಖಂಡಿತ ನಮ್ಮ ಜನ. ಜಮಖಂಡಿ, ಮುಧೋಳ ಮತ್ತೆ ಮಹಾಲಿಂಗಪುರದ ಗ್ರಾಹಕರು ಕೊಟ್ಟಿರೋ ಈ ಸಪೋರ್ಟ್ಗೆ ಆಸ್ಕ್ ಲೋಕಲ್ ಡೆಲಿವರಿ ಟೀಮ್ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಹೌದು, ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಇಲ್ಲದೆ ಒಂದು ಲೋಕಲ್ ಸ್ಟಾರ್ಟ್ಅಪ್ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ಅದು ಕೇವಲ ನಿಮ್ಮೆಲ್ಲರಂತಹ ಸ್ಥಳೀಯರ ಬೆಂಬಲದಿಂದ ಮಾತ್ರ ಸಾಧ್ಯ. ಅವರ ಆಪ್ ಡೌನ್ಲೋಡ್ ಮಾಡೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಫಾಲೋ ಮಾಡೋದು, ಇಂತಹ ಚಿಕ್ಕ ಚಿಕ್ಕ ಎನ್ಕರೇಜ್ಮೆಂಟ್ಸೇ ಈ ತರಹದ ಬೂಟ್ಸ್ಟ್ರಾಪ್ ಕಂಪನಿಗಳಿಗೆ ತುಂಬಾನೇ ದೊಡ್ಡ ಬಲ ಕೊಡುತ್ತೆ. ಸೊ ಕೇವಲ 1 ಸಿಮ್ ಕಾರ್ಡ್ನಿಂದ ಸ್ಟಾರ್ಟ್ ಆಗಿ ಇವತ್ತು ಆಪ್ ಮೂಲಕ ದಿನಕ್ಕೆ 250+ ಆರ್ಡರ್ಸ್ ಮಾಡ್ತಾ ಇರೋ ಆಸ್ಕ್ ಲೋಕಲ್ ಡೆಲಿವರಿ ಒಂದು ಅದ್ಭುತವಾದ ಉದಾಹರಣೆ. ಖಂಡಿತ. ಈಗ ಅವರ ಜರ್ನಿ ಇಲ್ಲಿಗೆ ನಿಂತಿಲ್ಲ, ಕಂಟಿನ್ಯೂ ಆಗ್ತಾನೇ ಇದೆ. ಹಾಗಾದ್ರೆ ಈ ಯಶಸ್ವಿ ಲೋಕಲ್ ಎಂಟರ್ಪ್ರೈಸ್ ತನ್ನ ಮುಂದಿನ ಹೆಜ್ಜೆಯನ್ನ ಎಲ್ಲಿಡ್ಬೇಕು? ನೆಕ್ಸ್ಟ್ ಯಾವ ಊರಿಗೆ ಬರಬೇಕು ಅಂತ ನೀವೆಲ್ಲರೂ ಅಂದ್ಕೊಳ್ತಿದ್ದೀರಾ? ಯೋಚನೆ ಮಾಡಿ. ಈ ಮೂಲಕ ನಮ್ಮ ಸ್ಥಳೀಯ ಉದ್ಯಮಗಳಿಗೆ ಸಪೋರ್ಟ್ ಮಾಡೋದನ್ನ ಹೀಗೆ ಮುಂದುವರಿಸೋಣ. ನಮಸ್ಕಾರ.